ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸಿದರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ಕೈಯಲ್ಲಿ ಗುಲಾಬಿ ಧರಿಸಿರುವ ಈಕೆಯು ಒಂದು ಕೈಯಲ್ಲಿ ಜಪಮಾಲೆ ಹಾಗೂ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ. ಶ್ವೇತ ವಸ್ತ್ರಧಾರಿಯಾಗಿರುವ ಬ್ರಹ್ಮಚಾರಿಣಿಯು ತನ್ನ ಭಕ್ತರಿಗೆ ಸಂತೋಷ ಹಾಗೂ ಜ್ಞಾನವನ್ನು ನೀಡುವವಳು ಆಗಿದ್ದಾಳೆ. ಬ್ರಹ್ಮಚಾರಿಣಿ ಎಂದರೆ ಇನ್ನು ಮದುವೆಯಾಗದಿರುವ ಯುವತಿ ಎಂದರ್ಥ. ಸೌಮ್ಯಳು, ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನು ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ. ನವರಾತ್ರಿ ಹಬ್ಬದ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ. ಈ ದೇವಿಯನ್ನು ಸತಿ ದೇವಿಯ ಪುನರ್ಜನ್ಮದ ಅವತಾರ ಎಂದೇ ನಂಬಲಾಗಿದೆ. ನವರಾತ್ರಿಯ ಎರಡನೇ ದಿನದಂದು ಪೂಜಿಸಲ್ಪಡುವ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ಒಂದಿಷ್ಟು ವಿಚಾರಧಾರೆ. ಬ್ರಹ್ಮಚಾರಿಣಿ ದೇವಿ ಕೂಡ ಸತಿ ದೇವಿಯ ಪುನರ್ಜನ್ಮ ಎಂದು ಪರಿಗಣಿಸಲಾಗಿದೆ. ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ದೃಢತೆ, ತ್ಯಾಗ, ಸಂಯಮ, ಸದ್ಗುಣ ಇತ್ಯಾದಿಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಜೀವನದ ಅತ್ಯಂತ ಕಷ್ಟಕರ ಸಮಯಗಳಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ತನ್ನ ಮಾರ್ಗದಿಂದ ವಿಚಲನಗೊಳ್ಳುವುದಿಲ್ಲ ಎಂಬ ನಂಬಿಕೆ ಇದೆ. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಉಡುಪು ಧರಿಸಿ ಅಷ್ಟದಳ ಹಾರವನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಎಡಗೈಯಲ್ಲಿ ಕಮಂಡಲ ಹಿಡಿದು ನಿಂತಿರುವ ಚಿತ್ರಣ ಧರ್ಮಗ್ರಂಥಗಳಲ್ಲಿದೆ. ಈ ಅಕ್ಷಯಮಾಲಾ ಮತ್ತು ಕಮಂಡಲವು ಧಾರಿಣಿ, ಬ್ರಹ್ಮಚಾರಿಣಿ ಎಂಬ ಚಿತ್ರಣವು ದುರ್ಗಾ ಶಾಸ್ತ್ರಗಳ ಜ್ಞಾನ ಮತ್ತು ತಂತ್ರಮಂತ್ರ ಇತ್ಯಾದಿಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಎಂಬ ಉಲ್ಲೇಖವಿದೆ. ಬ್ರಹ್ಮಚರ್ಯ ಎಂಬ ಪದವು ಬ್ರಹ್ಮ ಮತ್ತು ಚರ್ಯ ಎಂಬ ಎರಡು ಪದಗಳಿಂದ ಬಂದಿದೆ. ಬ್ರಹ್ಮ ಎಂಬ ಪದವು ವಿಷ್ಣು ಅಥವಾ ದೇವರ ಯಾವುದೇ ಅಭಿವ್ಯಕ್ತಿಯನ್ನು ಸೂಚಿಸುತ್ತದೆ. ಆದರೆ ಚರ್ಯ ಪದವು ಸ್ವಯಂ ನಿಯಂತ್ರಣ ಅಥವಾ ಇಂದ್ರಿಯ ನಿಗ್ರಹವನ್ನು ಸೂಚಿಸುತ್ತದೆ. ಆಚರಣೆಯ ವಿಷಯಕ್ಕೆ ಬಂದಾಗ ಬ್ರಹ್ಮಚರ್ಯವು ಜೀವನದಲ್ಲಿ ಬ್ರಹ್ಮಚರ್ಯ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಉಪವಾಸದ ದಿನಗಳ ಅನುಸರಣೆಯನ್ನು ಬಿಂಬಿಸುತ್ತದೆ. ಬ್ರಹ್ಮಚಾರಿಣಿಯನ್ನು ಪ್ರಾಯಶ್ಚಿತ್ತದ ದೇವತೆ ಎಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು 1000 ವರ್ಷಗಳಿಗೂ ಹೆಚ್ಚು ಕಾಲ ಕಠೋರ ತಪಸ್ಸನ್ನು ಮಾಡಿದಳು. ತಪಸ್ಸಿನ ಸಮಯದಲ್ಲಿ ಅವಳು ಆರಂಭದಲ್ಲಿ ಹಣ್ಣುಗಳು ಮತ್ತು ಬಿಲ್ವಪತ್ರೆಗಳನ್ನು ಮಾತ್ರ ತಿನ್ನುತ್ತಿದ್ದಳು. ಅದಾಗಿ ಆಹಾರ ಬಿಟ್ಟು ಧ್ಯಾನಸ್ಥ ಸ್ಥಿತಿಗೆ ಹೋಗಿದ್ದಳು. ಇದರಿಂದಾಗಿ ದೇವಾದಿದೇವನಾದ ಮಹಾದೇವನು ಸಂತುಷ್ಟನಾಗಿ ಆಕೆಯನ್ನು ವಿವಾಹವಾದನು. ಈ ಕಠೋರ ತಪಸ್ಸಿನ ಕಾರಣಕ್ಕಾಗಿ ಆಕೆಯನ್ನು ತಪಶ್ಚಾರಿಣಿ ಎಂದು ಕರೆಯುತ್ತಾರೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವುದು ತುಂಬಾ ಸುಲಭ. ಅವಳನ್ನು ಮೆಚ್ಚಿಸುವುದು ಇನ್ನೂ ಸುಲಭ. ತಾಯಿ ಬ್ರಹ್ಮಚಾರಿಣಿಯನ್ನು ನಿಜವಾದ ಭಕ್ತಿಯಿಂದ ಆರಾಧಿಸಿದರೆ ಅವಳು ತಕ್ಷಣ ಸ್ಪಂದಿಸುತ್ತಾಳೆ. ತಾಯಿ ದುರ್ಗೆಯ ಈ ರೂಪವು ಅನಂತ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ತಾಯಿಯ ಆರಾಧನೆಯಿಂದ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ತಾಯಿ ಬ್ರಹ್ಮಚಾರಿಣಿ ದೇವಿಯು ಅದೃಷ್ಟವನ್ನು ಒದಗಿಸುವ ಮಂಗಳ ಗ್ರಹವನ್ನು ಆಳುತ್ತಾಳೆ. ಹೀಗಾಗಿ ಬ್ರಹ್ಮಚಾರಿಣಿ ದೇವಿಯ ಆರಾಧಕರಿಗೆ ಅದೃಷ್ಟದ ಆಶೀರ್ವಾದವೂ ಇರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಬ್ರಹ್ಮಚಾರಿಣಿ ದೇವಿಯು ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ದಾಸವಾಳ, ಕಮಲ, ಬಿಳಿ ಮತ್ತು ಪರಿಮಳಯುಕ್ತ ಹೂವುಗಳನ್ನು ಇಷ್ಟಪಡುತ್ತಾಳೆ ಎಂದು ಹೇಳಲಾಗುತ್ತದೆ. ನವರಾತ್ರಿಯ ಎರಡನೇ ದಿನದಂದು ಭಕ್ತರು ದುರ್ಗಾದೇವಿಗೆ ದಾಸವಾಳ, ಕಮಲ ಮತ್ತು ಬಿಳಿ ಪರಿಮಳಯುಕ್ತ ಹೂವುಗಳನ್ನು ಅರ್ಪಿಸಿ ಆಕೆಯನ್ನು ಆರಾಧಿಸುತ್ತಾರೆ. ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಗೆ ಸಕ್ಕರೆ, ಬೆಲ್ಲದ ಪುಡಿ, ಹಾಲು ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ದೀರ್ಘಾಯುಷ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ದೇವರಿಗೆ ಸಾತ್ವಿಕ ವಸ್ತುಗಳನ್ನು ಮಾತ್ರ ಅರ್ಪಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಮಾಹಿತಿ ಇಷ್ಟ ಆದ್ರೆ ಇನ್ಫಾರ್ಮೇಟಿವ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.